शिवबसवनगर सेक्टर 3 येथे अनेक दिवसांपासून ड्रेनेजचं काम सुरू करून अर्धवट सोडण्यात आलंय। त्यामुळे ड्रेनेजचे पाणी पूर्ण परिसरात पसरत आहे। त्यातच पावसाने भर टाकली आहे। त्यामुळे या भागात डेंग्यू, चिकनगुनिया, मलेरिया सारखे आजार बळवण्याची शक्यता आहे। विशेष म्हणजे हा रस्ता कारंजी मठ व ज्योतिबा मंदिरला जाणारा हा मुख्य रस्ता आहे। या ठिकाणी काही महिन्यांपासून पेव्हरचं कामही तसंच अर्धवट राहिलंय। या अर्धवट कामाबद्दल व पालिकेच्या दुर्लक्षाबद्दल समाजसेविका व इथल्या रहिवासी अंजुम शेख यांनी संताप व्यक्त केलाय। ಶಿವಬಸವನಗರ ಸೆಕ್ಟರ್ ನಂಬರ್ 3 ಈ ರಸ್ತೆಯಲ್ಲಿ ತಾಜ್ ಗಾರ್ಡನ್ ಎದುರಿಗೆ ಡ್ರೈನೇಜು 1.5 ತಿಂಗಳಾಯಿತು, ಒಟ್ಟ ಕಂಪ್ಲೀಟ್ ಆಗಿಲ್ಲ। ಯಾರು ಕಾರ್ಪೊರೇಷನ್ದವರು ಯಾರು ಬರವಲ್ರು, ಯಾರು ಕಂಪ್ಲೀಟ್ ಮಾಡತ್ತಿಲ್ಲ। ಇದರಿಂದ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲ ಸಮಸ್ಯೆ ಆಗಿದೆ, ಅಂಗಡಿಗಳವರಿಗೆ ಹಾಗೂ ಇಲ್ಲಿ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗ್ತದೆ। ಡೆಂಗು ಮಲೇರಿಯಾ ಎಲ್ಲ ಹಬ್ತಿದೆ, ಇಲ್ಲೆಲ್ಲ ನೀರೆಲ್ಲ ನಿಂತಿದೆ, ಇಲ್ಲೇ ಪಾರ್ಕಿಂಗ್ ಸದಕ್ಕೆ ಆಗವಲ್ತು। ದಯವಿಟ್ಟು ಇದು ಕ್ರಮ ತಗೋಬೇಕು। ನಾವು ಕೂಡ ಲಘು ಆ್ಯಕ್ಷನ್ ತೊಗೊಂಡ್ರೆ ಚಲೋ, ಇಲ್ಲಾಂದರೆ ನಾವು ಇದು ಮಾಡ್ತೇವೆ, ಧರಣಿ ನಾವು ಸ್ಟ್ರೈಕ್ ಮಾಡ್ತೇವೆ। ಯಾಕಂದರೆ ಇಲ್ಲಿಗೆ ಪ್ಯೂರ್ ಬಿಕ್ಸ್ ಮತ್ತು ಕಡಿ ಎಲ್ಲ ಹಿಂಗೆ ಡಪ್ ಮಾಡಿ ಹೋಗಿಬಿಡ್ತಾರೆ। ಕಂಬ ಇದು ತೆಗೆಯೋದಿದೆ, ಎಲ್ಲ ಅರ್ಧಂಬರ್ಧ ಕೆಲಸ। ಈಗ ಮಳೆ ಸ್ಟಾರ್ಟ್ ಆಗ್ತಿದೆ, ನಾವು ಈಗ ಜೋರು ಸ್ಟಾರ್ಟ್ ಆದರೆ ಈಗ ಹಿಂಗೆ ಡಿಪ್ ಮಾಡಿದರೆ ಅಂಗಡಿ ಎಲ್ಲ ಬಂದ್ ಆಗೋ ಪರಿಸ್ಥಿತಿ ಬಂದಿದೆ। ಇಲ್ಲಿ ರೋಡ್ ಕೂಡ ದಯವಿಟ್ಟು ಇಲ್ಲಿ ರೋಡು ಕೂಡ ಅಪಾರ್ಟ್ಮೆಂಟ್ ದಸಿಂದ ಬಂದಾಗಿತ್ತು। ಶಿವಬಸವನಗರ ಸೆಕ್ಟರ್ ನಂಬರ್ 3 ಕಾರಂಜಿ ಮಠ್ ರೋಡು ಮತ್ತು ಜ್ಯೋತಿಬಾ ಟೆಂಪಲ್ ಅಂದ್ರೆ ಮೇನ್ ಅಲ್ಲಿ ರೋಡ್ ಆಗಬೇಕಾಗಿತ್ತು, ಅದು ಕೂಡ ಇನ್ನೂ ಆಗಿಲ್ಲ। ಅಪಾರ್ಟ್ಮೆಂಟ್ ದಸಿಂದ ಅಪಾರ್ಟ್ಮೆಂಟ್ 4-5 ಆಗ್ತಾವ್ರಿ, ಆದರೆ ಲಾಸ್ಟ್ ಈಗ ಆಲ್ರೆಡಿ 3-4 ಅಪಾರ್ಟ್ಮೆಂಟ್ ಆಗಿದೆ, ರೋಡ್ ಇನ್ನೂ ಆಗಿಲ್ಲ। ಅಲ್ಲಿ ಗಟರ್ದವ್ರು ಬರವಲ್ರು, ಕೆಲಸದವ್ರು ಬರವಲ್ರು, ಎಷ್ಟಂತ ಹೇಳ್ಬೇಕ್ರಿ ನಾವು? ಎಷ್ಟು ತ್ರಾಸ ಆಗ್ತಿದೆ ಇಲ್ಲಿ ವಾತಾವರಣ, ಇಲ್ಲೆಲ್ಲ ಮಂದಿಗೆಲ್ಲ ತ್ರಾಸ ಆಗತ್ತಿದೆ ರೀ। ಇಲ್ಲಿ ಮಳೆ ಬಂದು ಎಲ್ಲ ಗಟರ್ ತುಂಬ ಎಲ್ಲ ನೀರು ಹೋಗ್ತಾ ಇದೆ। ಆಮೇಲೆ ಇಲ್ಲಿ ಎಲ್ಲ ಡಿಪ್ ಮಾಡಿದ್ದಾರೆ, ಬೇರಿಂಗ್ಸ್ ಇವು ಎಲ್ಲ ಹಾಕಿಲ್ಲ। ಇಲ್ಲಿ ಎಲ್ಲ ರೋಡ್ ನೋಡಿದ್ರೆ ಸ್ಪೀಡ್ ಬ್ರೇಕರ್ ಹಾಕಿಲ್ಲ, ಮೇನ್ ಇಂಪಾರ್ಟೆಂಟ್। ನನಗೆ ಗೆಳತಿದ ರಿಪೋರ್ಟ್ ಕೊಡ್ತೇನೆ, ನಾನು ಆಕ್ಸಿಡೆಂಟ್ ಆಗಿ ಕೇಲಿಗೆ ಅಡ್ಮಿಟ್ ಆಗಿದ್ಲು। ಇಲ್ಲೇ ಸ್ಪೀಡ್ ಬ್ರೇಕರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಸ್ಪೀಡ್ ಹಿಂಗೆ ಬಂದುಬಿಡ್ತಾರೆ। ಎಲ್ಲ ಕರೆಕ್ಟ್ ಲೆವೆಲ್ ಆಗಿ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಎಲ್ಲ ಸ್ಪೀಡ್ ಬ್ರೇಕರ್ ಎಲ್ಲದಾವು ಎಲ್ಲ ನೋಡಬೇಕು, ಎಲ್ಲ ಮಾಡಬೇಕು। ಆಕ್ಸಿಡೆಂಟ್ ಆಗಿದೆ, ನಾನು ಬೇಕಾದ್ರೆ ರಿಪೋರ್ಟ್ ಕೊಡ್ತೇನೆ ಕಾರ್ಪೊರೇಷನ್ನವರಿಗೆ। ಏನು ಮಾಡ್ತಿದ್ದಾರೆ ಕಾರ್ಪೊರೇಟರು ಕೂಡ ಯಾರೂ ಇಲ್ವ, ಒಂದು ವಾರ ಬರೋಲ್ಲ, ಯಾರೂ ಏನು ನಮ್ಮ ಸಮಸ್ಯೆ ಬಗೆಹರಿಸ್ತಾರ ತಯಾರಿಲ್ಲ। ಇಲ್ಲಿ ಸಂಶುದ್ಧಿ ಅಂತೇಳಿ ಇದು ಇಲ್ಲಿ ಅಂಗಡಿಗಳಿಗೆ ಮುಂದೆ ಉಮೇಶ್ ಕತ್ತಿ ಬಿಲ್ಡಿಂಗ್ ಮುಂದೆ ಪೂರ ಹರಿತಿದೆ ಎಲ್ಲ ವಾತಾವರಣ ನೋಡ್ರಿ, ನೀವು ವಿಡಿಯೋ ನೋಡ್ರಿ, ನಾನು ಕಳಿಸ್ತೇನೆ ನಾನು ನಿಮಗೆ। ಪ್ಲೀಸ್ ದಯವಿಟ್ಟು ಇದು ಕ್ರಮ ತಗೋಬೇಕಂತ ನಾನು ವಿನಂತಿ ಮಾಡ್ತೇನೆ। ನನ್ನ ಹೆಸರು अंजुम शेख, सोशल वर्कर। थँक यू। शिवबसवनगरच्या नगरसेविका यांना वारंवार निवेदन देऊनही फक्त आश्वासनेच मिळाली, पण त्यांनी कधी या ठिकाणी भेट देऊन समस्या जाणून घ्यायचा प्रयत्नही केला नाही, अशी प्रतिक्रिया राजेंद्र सौसुद्दी यांनी KM मराठीशी बोलताना सांगितले। ಹಲೋ ನಮಸ್ಕಾರ। ಇಲ್ಲಿ ಶಿವಬಸವನಗರದಲ್ಲಿ ಡ್ರೈನೇಜ್ ಪೈಪು ರೋಡ್ ಮೇಲೆ ಬರ್ತದೆ, ಏನ್ರಿ ರೋಡ್ ಮೇಲೆ ಬರ್ತದೆ। ಅದು ಈಗ ಅಬೌಟ್ 1.5 ಮಂತ್ ಆಯಿತು। ಇಲ್ಲಿ ಕಾರ್ಪೊರೇಟರ್ ಮೇಡಮ್ಗೂ ಹೇಳಿದೆವು, ಅವರು ಬರ್ತಾರೆ, ಹ್ಞೂ ಮಾಡಿಸ್ತೇವೆ ಅಂತಾರೆ, ಅವರು ಮಾಡಿಸ್ತೇವೆ ಅಂತಂದರು। ನಡಕ್ಕೆ ಒಂದು ದಿವ್ಸ ಬಂದು ಕ್ಯಾಶಿ ಇದು ಹಡ್ ಕ್ಯಾಶಿ ಹಿಂಗೆಲ್ಲ ಮಾಡಿ ಹೋಗಿದ್ದಾರೆ ರೀ। ಆಮೇಲೆ ಈಗ ಬ್ಲಾಕ್ ಆಗಿಬಿಟ್ಟೈತಿ ಕಂಪ್ಲೀಟ್, ಇದು ರೋಡ್ ಮ್ಯಾಗ ನೀರು ಬರ್ತೈತಿ, ನಮಗೆ ಡೆಂಗು ಬರ್ತಾರೆ, ಯಾರು ಜವಾಬ್ದಾರಿ? ಇದಕ್ಕೆ ನೀವು ದಯಮಾಡಿ ಬೇಗನೆ ಮಾಡಿ ಕಳಿಸ್ಬೇಕಂತ ವಿನಂತಿ। ಹಲೋ, ಮತ್ತು ಇಲ್ಲಿ ಬರ್ತಾರೆ, ಸಾಹೇಬರು ಬರ್ತಾರೋ, ಆಮೇಲೆ ಕಾರ್ಪೊರೇಟರ್ ಬರ್ತಾನೋ, ಅವ್ರ ಮನೆಯವ್ರು ಬರ್ತಾರೋ। ಕಾರ್ಪೊರೇಟರ್ ಮೇಡಮ್ ಎಂದೂ ಬಂದಿಲ್ಲ ಈ ಏರಿಯಾಕ್ಕೆ, ಅವ್ರು ಬಂದು ನೋಡ್ತಾರೋ ಹೋಗ್ತಾರೋ, ಆಮೇಲೆ ಮಾಡಿಸ್ತೇವೆ ಅಂತಾರೋ, ಹಾಗೆ ಹೋಗ್ತಾರೋ। ಅದು ಹಡ್ಡದ್ನಾಗೂ ನೋಡಿ ಹೋದರು ಎಲ್ಲ, ಅದು ಅರ್ಧೊಟ್ಟು ಬಿಟ್ಟರು। ಆಮೇಲೆ ಈಗ 10-12 ದಿವಸ ಆಯ್ತು, ಇನ್ನೂ ಈ ಕಡೆ ಆದಿಲ್ಲ। ಇದಕ್ಕೇನು ಉತ್ತರ ಕೊಡ್ತೀರಿ? ಕೊಡಿ ನೀವೇ ಅವ್ರಿಗೆ ಹೇಳಿ। ಮತ್ತೊಂದು ಸ್ವಲ್ಪ ಅಲ್ಲೇ ಡ್ರೈನೇಜ್ ಗಿಡ ಒಂದಿತ್ತು, ಗಿಡದ ಬೇರೆ ಆ ಕಡೆ ಬಂದಿತ್ತು, ಅದನ್ನ ಹೊಡೆದು ಡ್ರೈನೇಜ್ ಹೊಸದು ಕಟ್ಟಿದ್ದಾರೆ। ಅದ್ರ ನಂತರ ಇದು ಬ್ಲಾಕ್ ಹಾಗೆ ಇಟ್ಬಿಟ್ಟರು, ನೀರು ಹಾಗೆ ಹೊರಗೆ ಬರ್ತಾ ಇದೆ। ಇದಕ್ಕೇನು ದಯಮಾಡಿ ವಿನಂತಿ ಮಾಡಿ ನಿಮ್ಮಲ್ಲಿ ನಮ್ರ ವಿನಂತಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ। ನನ್ನ ಹೆಸರು ರಾಜೇಂದ್ರ ಮಲ್ಲಿಕಾರ್ಜುನ್ ಸೌಸುದ್ದಿ, सेक्टर नंबर 3 535/1 कत्तीवर अपोजिट एरिया शिवबसवनगर सेक्टर नंबर 3। हे सर्व पाहिल्यावर बेळगाव खरंच स्मार्ट होतंय का असा भला मोठा प्रश्न निर्माण होतोय। आता तरी प्रशासनाला जाग येऊन या सगळ्या समस्यांवर लक्ष देऊन जनतेच्या आरोग्याशी खेळण्याचं थांबवेल का, हा येणारा काळच सांगेल। विनोद कोलकार, KMM मराठी, बेळगाव।